ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಅಮೂಲ್ಯ ಅಮೋಘ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ಒಂದು ವಿಶೇಷವಾದ ಅಪ್ಪೆಮಿಡಿ ತಳಿ, ಅದು ಅಡ್ಡೇರಿ ಜೀರಿಗೆ ಅಂತ. ಅದು ಕಸಿ ಕಟ್ತಾ ಇದ್ದೇನೆ. ಕಸಿ ಕಟ್ಟುವ ಮುಂಚೆ ಅದರದ್ದು ಗಿಡದ ಹತ್ರ ತೋರಿಸ್ತೇನೆ, ಗಿಡ ಯಾವ ಥರ ಇದೆ ಮತ್ತು ಹೇಗೆ ಸಯನ್ ತೆಗೆಯೋದು, ಸಯನ್ ತೆಗೆದ ಮೇಲೆ ಅದಕ್ಕೇನೆಲ್ಲ ನಾವು ಸಯನ್ ಹೇಗೆ ಕಾಪಾಡ್ಕೊಳ್ಬೇಕು ಗಾಳಿ ತಾಗದೆ, ಅದ್ರ ಬಗ್ಗೆ, ಮತ್ತು ಕಸಿ ಕಟ್ಟುವ ಬಗ್ಗೆ, ಮತ್ತು ಕಸಿ ಕಟ್ಟಿದ ಮೇಲೆ ಯಾವ ರೀತಿ ಗಿಡಗಳನ್ನು ಗ್ರೀನ್ ಹೌಸ್ ಒಳಗೆ ಇಡಬೇಕು ಅದರ ಬಗ್ಗೆ ಎಲ್ಲ ಹೇಳ್ಕೊಡ್ತೇನೆ ಈ ವಿಡಿಯೋದಲ್ಲಿ. ನಮ್ಮ ಅಡ್ಡೇರಿ ಜೀರಿಗೆಯ ತಾಯಿ ಮರ ಎಷ್ಟು ವಿಶಾಲವಾಗಿ ಬೆಳೆದಿದೆ ನೋಡಿ. ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ಜೊತೆಗೆ ನನ್ನ ಮನೆಯವರು ಅಮೋಘ್ ಅಂತ, ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಂಕುರ್ ಫಾರ್ಮ್ ರಿಪ್ಪನ್ಪೇಟೆ ಅಂತ. ನೀವು ಆ ಚಾನಲನ್ನು ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವರೀಗ ಸಯನ್ ತೆಗಿತಾರೆ. ಮರ ಹತ್ತಬೇಕೇನೋ ಅಲ್ವಾ, ಸ್ವಲ್ಪ ತುದಿಯಲ್ಲಿ ಇರುವ ಸಯನ್ ತೆಗಿಬೇಕು. ಇದು ಸೂರ್ಯನ ಕಿರಣ ಬೀಳುವ ಸಯನ್ ತುಂಬ ಒಳ್ಳೆ ಪರ್ಸೆಂಟೇಜ್ ಬರ್ತದೆ, ಕಟ್ಟಿರೋದೆಲ್ಲ ಸಕ್ಸಸ್ ಆಗ್ತದೆ. ಆದಷ್ಟು ಬಿಸಿಲಲ್ಲಿರುವ ಸಯನನ್ನು ಆಯ್ಕೆ ಮಾಡ್ಕೋಬೇಕು. ನೋಡಿ, ಈ ಥರ ಮರದಿಂದ ಒಂದು ಹೆರೆ ಬೀಳ್ಸಿದ್ದೇವೆ ಈಗ. ಇದರಲ್ಲಿ ನೋಡಿ ಒಳ್ಳೆ ಬಲ್ತಿರೋ ಸಯನ್ಗಳಿದೆ, ಸೂಪರ್ ಇದೆ ಅಲ್ವಾ? ಹಾಂ ಹಾಂ, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಇದು ಅಡ್ಡೇರಿ ಜೀರಿಗೆ ಅಂತ, ಜೀರಿಗೆ ಅಪ್ಪೆ ಮಿಡಿ ಅಂತೀವಿ. ಉಪ್ಪಿನಕಾಯಿಗೆ ಬಳಕೆ ಆಗುವಂಥ ಮಾವಿನ ಮಿಡಿ ಇದು. ನಮ್ಮ ರಿಪ್ಪನ್ಪೇಟೆ ಭಾಳ ಫೇಮಸ್ ಇದು. ಅದರಲ್ಲಿ ಇದು ತುಂಬ ವಿಶೇಷವಾದ, ತುಂಬ ಫೇಮಸ್ ತಳಿ ಇದು. ಸಾಧಾರಣ 2 ಇಂಚು 3 ಇಂಚು ಬೆಳೆದ ಮೇಲೆ ಬಳಕೆ ಮಾಡುವಂಥ ಅಪ್ಪೆ ಮಿಡಿ ಇದು. ತುಂಬ ಪರಿಮಳ ಇರುತ್ತೆ, ಜೀರಿಗೆ ಪರಿಮಳ ಇರುತ್ತೆ. ಮತ್ತು ಸುಮಾರು ಟೈಮ್ ಇದು ಉಪ್ಪಲ್ಲಿ ಹಾಕಿದ ಮೇಲೆ ಕೂಡ ಸುಮಾರು ಟೈಮು ಅದು ಕಾಪಾಡ್ಕೋಬೋದು. ನಾವು ಸುಮಾರು ವರ್ಷದ ಮಟ್ಟಕ್ಕೆ ಬಳಕೆ ಮಾಡ್ಬೋದು. ಸೊ ನಿಮಗೆ IIHR ಹೆಸರುಘಟ್ಟ ಬೆಂಗಳೂರು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅವರು ಕೂಡ ಇದ್ರ ಬಗ್ಗೆ ತುಂಬ ಸ್ಟಡಿ ಮಾಡಿ ಇದನ್ನು ಒನ್ ಆಫ್ ದಿ ಪ್ರೊಟೆಕ್ಟೆಡ್ ವೆರೈಟೀಸ್ ಅವರಲ್ಲಿ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಫೇಮಸ್ ತಳಿ ಇದು. ಪ್ಲಸ್ ಇದರ ಲಕ್ಷಣ ಏನಂದರೆ, ನಿಮಗೆ ಸಾಧಾರಣ ಮಲೆನಾಡಾಗಲಿ ಪ್ಲಸ್ ಇತರೆ ಜಾಗಗಳಲ್ಲಿ ಹೆಚ್ಚು ಕಮ್ಮಿ ಅಪ್ಪೆ ಮಿಡಿಲಿ ಒಂದು ಅಪವಾದ ಇದ್ದಂಗೆ. ಅಪ್ಪೆ ಮಿಡಿ ಹೆಂಗಂದರೆ 1 ವರ್ಷ ಬಂದರೆ 2-3 ವರ್ಷ ಬರೋದಿಲ್ಲ ಅಂತ ಒಂದು ಇದಿದೆ, ಅದರ ಸ್ವಭಾವ. ಹಾಗೆಯೇ ಈ ತಳಿ ಸ್ವಲ್ಪ ರೆಗ್ಯುಲರ್ ಆಗಿ ವರ್ಷ ಬಿಟ್ಟು ವರ್ಷನೋ ಅಥವಾ ಹೆಚ್ಚು ಕಮ್ಮಿ ಪ್ರತಿ ವರ್ಷವೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಬರುವ ಗುಣಲಕ್ಷಣ ಹೊಂದಿದೆ. ಹಾಗಾಗಿ ಇದನ್ನು ಒಂದು ಕಮರ್ಷಿಯಲ್ ದೃಷ್ಟಿಯಲ್ಲಿ ರೈತರು ಬೆಳೆ ಮಾಡಿ ಇದರಿಂದ ಲಾಭ ಕೂಡ ಪಡ್ಕೋಬೋದು. ಹಾಗಾಗಿ ಈ ತಳಿನ ಕೂಡ ನಾವು ತುಂಬ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡ್ತೇವೆ. ಕಸಿ ಕಟ್ಟೋದು ಹೇಗಂತ ತೋರಿಸ್ಕೊಡ್ತೀನಿ. ಈ ಥರ ಎಲೆ ಎಲ್ಲ ತೆಗಿಬೇಕು. ಈಗ ತೆಗಿತಾ ಇದ್ದಾರೆ. ಇಮ್ಮಿಡಿಯೇಟ್ಲಿ ಎಲೆ ತೆಗಿಬೇಕು, ಅಂದರೆ ತೊಟ್ಟು ಸ್ವಲ್ಪ ಬಿಟ್ಟು ಎಲೆ ಕಟ್ ಮಾಡಬೇಕು. ಇದು ತುಂಬ ಒಳ್ಳೆ ಕ್ವಾಲಿಟಿ ಸಯನ್ ಅಂತ ಅಂದ್ಕೊಂಡಿದ್ವಿ. ಆದರೆ ಕೆಲವೊಂದು ಈ ಥರ ಕಜ್ಜಿಗಳೆಲ್ಲ ಇದೆ, ಅಂದರೆ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಕೀಟಗಳಿಂದ ಬಾಧಿತವಾಗಿದೆ. ಹಾಗಾಗಿ ಈ ಪೋರ್ಷನನ್ನು ಬಿಟ್ಟು ನಾವು ಕಟ್ಟಬೇಕಾಗ್ತದೆ. ಸೊ ಈ ಥರ ಕ್ಲೀನ್ ಇರೋ ಪೋರ್ಷನನ್ನು ಮಾತ್ರ ಆಯ್ಕೆ ಮಾಡಿ, ಕಾಣ್ತಾ ಇದೆಯಾ? ಈ ಥರ ಕ್ಲೀನ್ ಇರೋ ಪೋರ್ಷನ್ ಮಾತ್ರ ಕಟ್ತೀವಿ. ಈ ಥರ ಏನಾದರೂ ಡ್ಯಾಮೇಜ್ ಆಗಿದ್ದರೆ ನೆಕ್ಸ್ಟ್ ಗಿಡ ಬೆಳೆದ ಮೇಲೆ ಕೂಡ ಸಮಸ್ಯೆ ಮುಂದುವರಿಯುತ್ತೆ. ಹಾಗಾಗಿ ಇಂಥದನ್ನು ಅವಾಯ್ಡ್ ಮಾಡ್ತೀವಿ. ಇದರಲ್ಲೂ ಹಾಗೆಲ್ಲ ಎಲ್ಲ ಎಲೆಗಳನ್ನೆಲ್ಲ ತೆಗೆದಿದ್ದೇವೆ. ಇದನ್ನೀಗ ಈ ಥರ ಒಂದು ಪಾಲಿಥಿನ್ ಬ್ಯಾಗ್ ಹಾಕಿ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿದ ನಂತರ ಒಳ್ಳೆ ಎಲ್ಲ ಸಯನಿಗೂ ನೀರು ತಾಗಬೇಕು. ರ್ಯಾಪ್ ಮಾಡಿ ಇಡಬೇಕು. ನೀವು ಯಾವಾಗ ಕಟ್ತೀರಾ ಆವಾಗ ಒಂದೊಂದೇ ಸಯನನ್ನು ತೆಗೆದು ಪುನಃ ಹಾಗೆ ಮುಚ್ಚಿಡಬೇಕು. ಸಯನಿಗೆ ಗಾಳಿ ತಾಗಬಾರ್ದು. ಸೊ ನೀಟಾಗಿ ಹೀಗೆ ರ್ಯಾಪ್ ಮಾಡಿನೇ ಇಡಬೇಕು. ಪ್ರತಿಯೊಂದು ನೀವು ಕಟ್ಟಿದ ನಂತರ ಈ ಥರ ಕರೆಕ್ಟಾಗಿ ರ್ಯಾಪ್ ಮಾಡಿಡಬೇಕು. ಒಂದು ಚೂರು ಡ್ರೈ ಆಗಬಾರ್ದು. ಒಂದು ವೇಳೆ ಡ್ರೈ ಆದರೆ ಪುನಃ ನೀವು ನೀರು ಹಾಕಿ ಅದನ್ನು ತೇವಾಂಶ ಹಾಗೇ ಇರಬೇಕು ಸಯನಿದೆಲ್ಲ. ಈಗ ನಾನು ಕಟ್ತೇನೆ, ಯಾವ ರೀತಿ ಕಟ್ಟುವುದಂತ ತೋರಿಸ್ತೇನೆ.
ನೋಡಿ ಈ ಥರ ಒಂದು ಬೀಜದ ಗಿಡ ತಗೊಂಡಿದ್ದೇನೆ. ಇಲ್ಲಿ ಈ ಥರ ಒಂದು ಹೀಗೆ ಎರಡೂ ಕಡೆ ಕೆತ್ಕೋಬೇಕು. ಮತ್ತು ಸೆಂಟರಲ್ಲಿ ಒಂದು ಸ್ಲಿಟ್ ಮಾಡಬೇಕು. ಇದು ಎಷ್ಟು ದಪ್ಪ ಇದೆ ಅಷ್ಟೇ ದಪ್ಪದ್ದು ಸೈಯನನ್ನು ಆಯ್ಕೆ ಮಾಡಬೇಕು. ಇದೀಗ ತುಂಬ ಉದ್ದ ಇದೆ, ನಾನು ಇದರದ್ದು 2 ಪೀಸ್ ಮಾಡ್ತೇನೆ. ಸೊ ಒಂದು ಸೈನಲ್ಲಿ 2 ಗಿಡ ಆಗ್ತದೆ. ಇಲ್ಲಿ ಮೇಲೆ ಕಟ್ ಮಾಡಿದ ಪೋರ್ಷನಿಗೆ ಸ್ವಲ್ಪ ಫಂಗಿಸೈಡ್ ಹಾಕಬೇಕು. ಇದರಿಂದ ಕಟ್ ಮಾಡಿದ ಪೋರ್ಷನ್ ಏನಾದರೂ ಕೊಳೆ ರೋಗ ಬರುವುದು ತಡೆಯುತ್ತೆ. ಈಗ ಕಸಿ ಕಟ್ಟುವ. ಈಗ ಎರಡೂ ಕಡೆ ಚಾಕುವಿಂದ ಎರಡೂ ಕಡೆ ಹೀಗೆ ಕೆತ್ಕೊಳ್ಬೇಕು ಸಪೂರವಾಗಿ. ಕಾಣ್ತಾ ಇದೆಯಲ್ಲ, ಈ ಹಸಿರು ಭಾಗ ಉಳಿಸ್ಕೋಬೇಕು, ಏನು ಡ್ಯಾಮೇಜ್ ಆಗಬಾರ್ದು, ಮತ್ತು ಮಧ್ಯೆ ಏನೂ ಮುಟ್ಟಬಾರ್ದು. ಹೀಗೆ ಇದನ್ನು ಹಾಕಿ ಹೀಗೆ ಟೇಪ್ ಟೈಟಾಗಿ ಟೇಪ್ ಸಿಗಬೇಕು. ಮತ್ತು ಇದಕ್ಕೊಂದು ಈ ಥರ ಕ್ಯಾಪ್ ಬರ್ತದೆ. ಆಯಿತು. ಸೊ ಈಗ ಅಡ್ಡೇರಿ ಜೀರಿಗೆ ಮಾವಿನ ಕಸಿ ಕಟ್ಟಿದ್ದೇನೆ ನೋಡಿ. ಈ ಥರ ಹಾಗೆ ಎಲ್ಲ ಗಿಡವನ್ನು ಹೀಗೆ ಮಾಡಿ ತೋರಿಸ್ತೇನೆ ನೋಡಿ. ಆವಾಗ ಇದೆಲ್ಲ ಬೀಜದ ಗಿಡ ತಂದಿಟ್ಟಿದ್ನಲ್ಲ, ಅದಕ್ಕೀಗ ನಾನು ಆವಾಗ ನಿಮಗೆ ತೋರಿಸಿದ ಹಾಗೆ ಬೀಜದ ಗಿಡಕ್ಕೆ ಗ್ರಾಫ್ಟ್ ಮಾಡಿದ್ದೇನೆ. ಇಲ್ಲಿ ಮೇಲಿರುವ ಭಾಗ ಈಗ ನಾನು ಸೈನ್ ಕಟ್ಟಿರೋದು ಇದು ಅಡ್ಡೇರಿ ಜೀರಿಗೆ. ಈ ಮುಂದೆ ಈ ಕಡ್ಡಿ ಏನಿದೆ ಅದು ಬೆಳೆಯುವಂಥದ್ದು. ಇಲ್ಲಿ ಕೆಳಗಡೆಯಿಂದ ಗ್ರಾಫ್ಟಿನ ಕೆಳಗಡೆಯಿಂದ ಏನಾದರೂ ಎಲೆ ಇದ್ದರೆ ಅದೆಲ್ಲ ತೆಗಿಬೇಕು. ಹೀಗೆ ಸಿಕೇಚರಲ್ಲಿ ಕಟ್ ಮಾಡಬೇಕು. 1-2 ಎಲೆ ಸದ್ಯಕ್ಕೆ ಬಿಟ್ಟರೆ ಸಾಕು. ಮತ್ತು ಕ್ರಮೇಣ ಇಲ್ಲಿ ಚಿಗುರು ಬಂದ ಮೇಲೆ ಇಲ್ಲಿ ಕೆಳಗಡೆ ಏನೇ ಎಲೆ ಇದ್ದರೂ ಕೂಡ ಅದೆಲ್ಲ ತೆಗಿಬೇಕು. ಈ ಬಡ್ಡಿ ಏನಿದೆ ಇಲ್ಲಿ ತುದಿಗಿರೋದು ಇದು ನೆಕ್ಸ್ಟ್ ಚಿಗುರುತ್ತದೆ. ಸೊ ಇಲ್ಲಿ ಕೆಳಗಡೆ ನಾವು ಯಾವುದೇ ಎಲೆಯನ್ನು ಬಿಡಬಾರ್ದು. ಕಸಿ ಕಟ್ಟಿದ ಗಿಡಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ನಾವು ಕಸಿ ಕಟ್ಟಿದ ಗಿಡ ಈ ಥರ ಪಾಲಿ ಹೌಸ್ ಒಳಗೆ ಇಡ್ತೇವೆ. ಬನ್ನಿ ಇಲ್ಲಿ ನೋಡಿ, ಎಲ್ಲ ಕಟ್ಟಿ ಇಟ್ಟಿದ್ದೇನೆ ಅಂತ. ಇದು 29ನೇ ತಾರೀಕು 7ನೇ ತಿಂಗಳು 2025ರಲ್ಲಿ ಕಟ್ಟಿದ್ದು. ಇಲ್ಲಿ ನೋಡಿ ಚಿಗುರು ಬಂದಿದೆ ನೋಡಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ. ಹಾಗೆ ಎಲ್ಲದು ಬರುತ್ತಂತೇನೆ ಗ್ಯಾರಂಟಿ ಇಲ್ಲ, ಕೆಲವೊಂದು ಬಂದು ಫೇಲ್ ಆಗುವ ಚಾನ್ಸಸ್ ಕೂಡ ಇದೆ. ಸೊ ಅದನ್ನೆಲ್ಲ ಸಾರ್ಟ್ ಔಟ್ ಮಾಡಬೇಕು. ಇದರಲ್ಲಿ ತುಂಬ ಕೆಲಸ ಇದೆ. ಎಷ್ಟು ಸೇಫಾಗಿ ಮಾಡ್ತೇವೋ ಅಷ್ಟು ಒಳ್ಳೆ ರಿಸಲ್ಟ್ ನಮಗೆ ಬರ್ತದೆ. ಸೊ ನೀವು ಈ ಥರ ಮಾಡಿ ಗಿಡಗಳನ್ನೆಲ್ಲ ಬೆಳೆಸಿ. ಸೊ ನಾನು ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೇನೆ. ಸೊ ಎಲ್ಲರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್. ಬಾಯ್ ಬಾಯ್. ಬಾಯ್.